ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಇವತ್ತು ಕೂಡ ನಿಮ್ಮ ಮುಂದೆ ಬರೋದಕ್ಕೆ ನಾವು ಬಹಳ ಸಂತೋಷ ಉಳ್ಳವರಾಗಿದ್ದೇವೆ. ಕಾರಣ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯದ ಸರಿಯಾದ ಬೋಧನೆ ಕೊಟ್ಟು ಅನೇಕರಿಗೆ ವಾಕ್ಯದ ಉಪದೇಶ ಕೊಟ್ಟು ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ಸರಿಯಾದ ಉಪದೇಶ ನಡೆಸೋದಕ್ಕೆ ನಾವು ಕೂಡ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯ ಕುರಿತಾಗಿ, ಅಂದರೆ ಒಂದು ಯೇಸು ಕ್ರಿಸ್ತ ಅಂದರೆ ತಂದೆಯಾದ ದೇವರ ಹೃದಯದಲ್ಲಿದ್ದಂಥ ಒಂದು ಸಂಕಲ್ಪ, ಅದರ ಕುರಿತಾಗಿ ನಾವು ಬಹಳಷ್ಟು ವಿಸ್ತಾರವಾಗಿ ನಾವು ಕಳೀತಾ ಇದ್ದೇವೆ. ಅದೇ ಸಭೆಯಾಗಿದೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಅಥವಾ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪಾಸ್ಟರ್, ಕಳೆದ ಒಂದು 4-5 ಸಂಚಿಕೆಗಳಲ್ಲಿ ನಾವು ಸಭೆ ಕುರಿತಾಗಿ ನೀವು ತಿಳಿಸ್ತಾ ಇದ್ದೀರಿ. ನಮಗೆ ಭಾಳಷ್ಟು ವಿಚಾರಗಳು ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಆದರೆ ಆ ವಿಷಯದಲ್ಲಿ ನಾವು ನೋಡ್ತಿರುವಾಗ ಈಗ ಸಭೆಯ ಸೇವೆಗಳು, ಸಭೆಯಲ್ಲಿರುವಂಥ ಸೇವೆಗಳ ಕುರಿತಾಗಿ ನಾವು ನೋಡಿದೆವು ಕಳೆದ ಸಂಚಿಕೆಯಲ್ಲಿ. ಹಾಗೆ ಸಭೆಯ ಸೇವೆಯಲ್ಲಿ ಇನ್ನೂ ಸೇವಾ ವರಗಳ ಕುರಿತಾಗಿ ನಮಗೆ ತಿಳಿಯಪಡಿಸ್ತದೆ. ಖಂಡಿತವಾಗಿ. ಅದಕ್ಕಿಂತ ಮುಂಚಿತವಾಗಿ ದೇವರು ಈಗ ತನ್ನನ್ನು ಪ್ರಕಟಿಸಿಕೊಳ್ತಾ ಇರುವಂಥದ್ದು, ಅಂದರೆ ಹಳೆ ಕಾಲದಲ್ಲಿ ಸಭೆ ಪ್ರಾರಂಭವಾಗೋದಕ್ಕಿಂತ ಅಥವಾ ಈ ಹೊಸ ಒಡಂಬಡಿಕೆ ಸಭೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆ ಸಭೆ ಮೂಲಕ ದೇವರು ತನ್ನನ್ನು ಲೋಕಕ್ಕೆ ಪ್ರಕಟಿಸಿಕೊಂಡಿದ್ದರು. ಆದರೆ ಇಡೀ ಲೋಕಕ್ಕೆ ಆ ಸುವಾರ್ತೆ ಆ ಕಾಲದಲ್ಲಿ ಹೋಗಿರಲಿಲ್ಲ. ಇಸ್ರಾಯೇಲ್ ಮತ್ತು ಸುತ್ತಮುತ್ತಲೂ ಆ ಒಂದು ಹಳೆ ಒಡಂಬಡಿಕೆ ರೀತಿಯ ಸುವಾರ್ತೆ ಪ್ರಚಾರವಾಗಿತ್ತು. ನೋಡಿ, ಅದರಲ್ಲಿ ನಾಮಾನ ಮಧ್ಯದಲ್ಲಿ ಒಂದು ಪ್ರಶ್ನೆ ಭಾಷೆ, ಅಂದರೆ ದೇವರು ಆಗನೂ ಕೂಡ ತನ್ನನ್ನು ಜನರಿಗೆ ತಿಳಿಯಪಡಿಸ ಖಂಡಿತ. ಯಾಕಂದರೆ ಎಲ್ಲ ಜನರಿಗೆ ಆತನೇ ದೇವರು. ಹೌದು. ಆದರೆ ದೇವರ ಬೃಹತ್ ಆದಂಥ ಒಂದು ಯೋಜನೆ ಇತ್ತು, ಇಡೀ ಲೋಕಕ್ಕೆ ರಕ್ಷಣೆಗೆ ತರಬೇಕು ಎಂಬಂಥದ್ದು. ಆದರೆ ಅದಕ್ಕೋಸ್ಕರ ದೇವರು ಆಗಲೇ ಪ್ಲ್ಯಾನಿಂಗನ್ನು ಮಾಡಿ ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ತಾಯಿದ್ರು. ಈವನ್ ಆ ಕಾಲದಲ್ಲಿ ಸುವಾರ್ತೆ ಮೂಲಕನೇ ದೇವರು ಹೌದು, ಖಂಡಿತವಾಗಿ. ಈಗ ನೋಡಿ, ಅದರಲ್ಲಿ ಒಂದು ನಾವು ಹೇಳ್ಬೋದು ಏನಂತ ಹೇಳಿದರೆ, ನಾಮಾನನ ಮೂಲಕ ಆರಾಮಿಯರಿಗೆ ಸುವಾರ್ತೆ ಹೋಗ್ತಾ ಉಂಟು. ನಾಮಾನ ಕುಷ್ಠರೋಗಿಯಾಗಿದ್ದ. ಆ ನಾಮಾನನಿಗೆ ಅವನು ಅಲ್ಲಿ ಬಂದು ಸೌಖ್ಯ ಕೂಡಲೇ ಅವನಿಗೆ ಗೊತ್ತಾಯಿತು, ಹೌದು, ದೇವರು ಈತನೇ ನಿಜವಾದ ದೇವರು, ಆತನ ಹೊರತುಪಡಿಸಿ ಯಾವ ದೇವರು ಇಲ್ಲ, ಆತನೇ ಜೀವಂತ ದೇವರು. ಹಾಗೆ ಇಡೀ ಆರಾಮ್ ದೇಶಕ್ಕೆ ಸುವಾರ್ತೆ ಹೋಗ್ತಾ ಉಂಟು. ಹೇಗಂತೇಳಿದರೆ, ಇಸ್ರಾಯೇಲ್ ದೇವರೇ ನಿಜವಾದಂಥ ದೇವರು. ಇನ್ನು ನೋಡಿ, ಯೋನನ ಕಾಲದಲ್ಲಿ ಯೋನ ಪ್ರವಾದಿ ಹೋಗಿ ನಿನವೆ ಪಟ್ಟಣಕ್ಕೆ, ಅವರು ಕೂಡ ಅನ್ಯ ಜನರೇ, ಅಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಈಗ ಏನಾಗ್ತಾ ಉಂಟು, ಯೋನನ ಮೂಲಕವಾಗಿ ಇಡೀ ನಿನವೆ ಅಥವಾ ಅಶೂರ್ ದೇಶದವರಿಗೆ ಸುವಾರ್ತೆ ಹೋಗ್ತಾ ಉಂಟು. ಅವರು ಮಾನಸಾಂತರ ಅಂತ ನೋಡಿ, ಅಶೂರ್ಯರು ತುಂಬ ದುಷ್ಟರು, ಕೆಟ್ಟವರು ಆಗಿದ್ದರು ಅಂತ ನಮಗೆ ಬೇರೆ ಬೇರೆ ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅಂಥ ಕೆಟ್ಟವರು ಕೂಡ ಯೋನ ಸಾರಿದ ಸುವಾರ್ತೆಯನ್ನು ಕೇಳಿ, ಏನು ಸುವಾರ್ತೆ ಏನು, 40 ದಿನಗಳ ನಂತರ ಪಟ್ಟಣ ಕೆಡವಲ್ಪಡುವುದು, ನಿಮ್ಮನ್ನು ಶಿಕ್ಷಿಸ್ತಾನೆ ದೇವರು, ಕೊಂದಾಗ್ತಾನೆ, ಅಥವಾ ನಿಮ್ಮನ್ನು ದೇವರು ನಾಶ ಮಾಡ್ತಾನೆ. ಆ ರಾಜ ಮೊದಲು ಹಿಡಿದುಕೊಂಡು ಅಲ್ಲಿನ ದಾಸಿಯರವರೆಗೆ ಇದ್ದಂಥವರು ಹೊಸ ಪ್ರಾರ್ಥನೆ ಮಾಡಿದರು, ದೇವರೇ ತಪ್ಪುಗಳನ್ನು ಕ್ಷಮಿಸಪ್ಪ ಅಂತ, ಮಾನಸಾಂತರ ಹೊಂದಿರಿ ಅಂತ ಮಾನಸಾಂತರ ಹೊಂದಿದರು. ಈಗೇನಾಯಿತು ಅಂತೇಳಿದರೆ, ನಿನವೆ ಪಟ್ಟಣ ಉಳಿತು. ಮತ್ತೆ ಸುಮಾರು 100-150 ವರ್ಷಗಳ ಕಾಲ ನಿನವೆ ಉಳಿತು. ಆ ನಂತರ ಅದು ಮತ್ತೆ ಕೂಡ ಅಲ್ಲಿ ದುಷ್ಟತನದಿಂದ ತುಂಬಿದಾಗ ಆ ತಲೆಮಾರಿನವರು ಪಾರಾದರು. ಹಾಗೆ ಇನ್ನೂ ಕೂಡ ನೋಡ್ತೇವೆ, ರಹಾಬಳು, ಅವಳು ಕಾನಾನ್ಯರಿಗೆ ಏನಾಗಿದ್ಲು ಅಂತೇಳಿದರೆ ಒಂದು ಸುವಾರ್ತೆಯನ್ನು ತಲುಪಿಸುವಂಥವಳಾಗಿದ್ಲು. ಅವಳು ಆ್ಯಕ್ಚುಲಿ ಅವಳ ವೃತ್ತಿ ತುಂಬ ಕೆಟ್ಟ ವೃತ್ತಿಯಾಗಿತ್ತು, ವೇಶ್ಯ ವೃತ್ತಿಯನ್ನು ಮಾಡುವಂಥವಳಾಗಿದ್ಲು. ಆದರೆ ಅವಳು ಇಸ್ರಾಯೇಲ್ಯರಲ್ಲಿ ದೇವರು ಮಾಡಿದಂಥ ಕಾರ್ಯಗಳನ್ನು ನೋಡಿ ಅವಳು ಹೇಳ್ತಾಳೆ, ನಮ್ಮ ಎದೆ ಒಡೆದು ಹೋಗಿದೆ ಅಂತ. ದೇವರು ಕೆಂಪು ಸಮುದ್ರ ಬತ್ತಿಸಿದ್ದು, ಮಾಡಿದ ಅದ್ಭುತಗಳು, ಇವನ್ನೆಲ್ಲ ನೋಡುವಾಗ ನಿಮ್ಮ ದೇವರಾಗಿರುವ ಯೆಹೋವನೇ ನಿಜವಾದ ದೇವರು, ಆತನ ಹೊರತು ಯಾವ ದೇವರು ಇಲ್ಲ ಎಂಬುದಾಗಿ. ಇನ್ನು ಹೀಗೆ ಹಲವಾರು ವ್ಯಕ್ತಿಗಳ ಮೂಲಕವಾಗಿ ನೋಡಿ, ದಾನಿಯೇಲನ ಮೂಲಕವಾಗಿ ಬ್ಯಾಬಿಲೋನ್, ಮೇದ್ಯ ಪಾರಸ್ಯ ಸಾಮ್ರಾಜ್ಯಗಳಿಗೆ ದೇವರ ಸುವಾರ್ತೆ ಹೋಗ್ತಾ ಉಂಟು. ಅಲ್ಲಿ ನೆಬೂಕದ್ನೆಚ್ಚರ್ ಇರ್ಬೋದು, ಬೇಲ್ಶಚ್ಚರ್ ಇರ್ಬೋದು, ದಾರಿಯಾವೇಶ್ ಇರ್ಬೋದು, ಕೋರೇಶ್ ಇರ್ಬೋದು, ಇವರಿಗೆಲ್ಲ ಸುವಾರ್ತೆ ಹೋಗ್ತಾ ಉಂಟು. ಆದರೆ ಎಲ್ಲ ಇಸ್ರಾಯೇಲ್ನೊಂದಿಗೆ ರಿಲೇಟೆಡ್ ಆದಂಥ ವ್ಯಕ್ತಿಗಳಿಗೆ ಹೋಗಿತ್ತು. ನೋಡಿ, ಮೋಶೆ ಕಾಲದಲ್ಲಿ ಜೀವಂತ ದೇವರಿದ್ದಾನೆ, ಸತ್ಯ ದೇವರಿದ್ದಾನೆ ಎಂಬಂಥ ಆ ಒಂದು ಸುವಾರ್ತೆ ಫರೋಹನಿಗೆ ಮತ್ತು ಐಗುಪ್ತರಿಗೆ ಹೋಗ್ತಾ ಉಂಟು.
ಆದರೆ ಅವ್ರು ತಿರುಗಲಿಲ್ಲ ದೇವರ ಕಡೆಗೆ. ಆದರೂ ಕೂಡ ದೇವರ ಒಂದು ವೇಳೆ ನೋಡಿ, ನಾವು ಹೀಗೆ ವಿಚಾರ ಮಾಡೋಣ, ನನ್ನ ಜನರನ್ನು ಬಿಡಬೇಕು ಅಂತ ಹೇಳುವಾಗ ಅವರು ಪಶ್ಚಾತ್ತಾಪ ಪಟ್ಟಿದ್ದರೆ ದೇವರು ಮುಂದೆ ಮತ್ತೆ ಬೇರೆ ಕಡೆಗಳಲ್ಲಿ ಹೇಳ್ತಾರೆ, ಐಗುಪ್ತ್ಯರನ್ನು ಶಾಶ್ವತವಾಗಿ ನೀವು ನಿಷೇಧಿಸಬಾರದು, ಯಾಕಂದರೆ ಅವರ ದೇಶದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಿ ಅಂತ. ದೇವರಿಗೆ ಅವರ ಮೇಲೆ ಕರುಣೆ ಉಂಟು ನೋಡಿ. ಹೀಗೆ ಬೇರೆ ಬೇರೆ ಇದರಲ್ಲಿ ನೋಡುವಾಗ ಆ ಕಾಲದಲ್ಲಿ ಸುವಾರ್ತೆ ಅವರ ಮೂಲಕ ಹೋಗಿತ್ತು. ಇನ್ನು ಹೊಸ ಒಡಂಬಡಿಕೆಗೆ ಬಂದಾಗ ದೇವರು ಅದಕ್ಕೋಸ್ಕರ ಅಪೊಸ್ತಲರುಗಳನ್ನು ಆರಿಸಿಕೊಂಡು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಸುವಾರ್ತೆಯನ್ನು ಸಾರ್ರಿ, ಯೇಸು ಕ್ರಿಸ್ತನ ಮೂಲಕ ಎಲ್ಲ ಜನರಿಗೆ. ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞಗಳ ಮೂಲಕ ತಾತ್ಕಾಲಿಕ ಪಾಪ ಪರಿಹಾರ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ದೇವಕುಮಾರನ ರಕ್ತದ ಮೂಲಕವೇ ಶಾಶ್ವತವಾದ ಪಾಪ ಪರಿಹಾರವನ್ನು ಮಾಡಿ ಈ ಸುವಾರ್ತೆಯನ್ನು ಲೋಕಕ್ಕೆಲ್ಲ ಸಾರಿ ತಿಳಿಸ್ರಿ, ನಂಬೂರಿಗೆ ದೀಕ್ಷಾಸ್ನಾನ ಮಾಡಿಸ್ರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಂತ ಈ ರೀತಿಯಾಗಿ ಸ್ವಾಮಿ ಅಪ್ಪಣೆಯನ್ನು ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ವಿವಿಧ ಸೇವೆಗಳ ಬಗ್ಗೆ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ವಿವಿಧ ಸೇವೆಗಳು, ವಿವಿಧ ವರಗಳು, ವಿವಿಧ ರೀತಿಯಲ್ಲಿ ದೇವರು ಹೊಸ ಒಡಂಬಡಿಕೆ ಸಭೆಗೆ ಕೊಟ್ಟಿರುವಂಥ ವರಗಳಿದ್ದಾವೆ. ಅವುಗಳಲ್ಲಿ ಕೆಲವೊಂದನ್ನು ನೋಡಿಕೊಂಡು ನಾವು ಮುಗಿಸೋಣ. ಒಂದು ಉಪದೇಶ ಮಾಡುವಂಥ ಒಂದು ಸೇವೆಯನ್ನು ದೇವರು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಅದರಲ್ಲಿ ವಿಶೇಷವಾಗಿ ನೋಡಿ, ನಮಗೆ ಕ್ರೈಸ್ತರು ಎಂಬಂಥ ಹೆಸರು ಬಂದದ್ದೇ ಉಪದೇಶದ ಮೂಲಕವಾಗಿ. ಅಂತ್ಯೋಕ್ಯದಲ್ಲಿ ಅವ್ರು ಏನು ಮಾಡಿದರು ಅಂತ ಹೇಳಿದರೆ ಬಹು ಜನರಿಗೆ ಉಪದೇಶ ಮಾಡಿದರು ಅಂತ ದೇವರು ವಾಕ್ಯ ಹೇಳ್ತದೆ. ಅಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ ಅದರ 26ನೇ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಸಭೆಯ ಮೂಲಕವಾಗಿ ಉಪದೇಶ, ಇಡೀ ಲೋಕದ ಜನರಿಗೆ ಉಪದೇಶ. ಇನ್ನು ಸಭೆಯ ಮೂಲಕವಾಗಿ ಪ್ರವಾದನೆ ಕೂಡ ಬರ್ತದೆ, ಇಡೀ ಲೋಕಕ್ಕೆ ಪ್ರವಾದನೆ ಬರ್ತದೆ. ಆ ಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿ ಇಸ್ರಾಯೇಲ್ ಪ್ರವಾದಿಗಳ ಮೂಲಕವಾಗಿ ಇಸ್ರಾಯೇಲ್ ದೇಶಕ್ಕೂ ಲೋಕಕ್ಕೆ ಬರ್ತಾಯಿದ್ರೆ, ಈಗ ಸಭೆಯ ಮೂಲಕವಾಗಿ ಇಡೀ ಲೋಕಕ್ಕೆ ಪ್ರವಾದನೆಗಳು ಬರ್ತವೆ. ಇಡೀ ಲೋಕದ ಬಗ್ಗೆ, ಇಡೀ ಲೋಕಕ್ಕೆ ಆಗುವಂಥ ವಿಷಯಗಳ ಬಗ್ಗೆ ಈ ಗ್ರಂಥದಲ್ಲೇ ಬರೆದಿದ್ದುಂಟು. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಇಡೀ ಪ್ರಪಂಚಕ್ಕೆ, ಇಡೀ ಲೋಕಕ್ಕೆ ಏನಾಗ್ತದೆ, ಇನ್ನು ಕಾಲಾನುಕಾಲಕ್ಕೆ ತಕ್ಕಂತೆ ಕೂಡ ದೇವರು ತನ್ನ ಸೇವಕರುಗಳ ಮೂಲಕ, ಪ್ರವಾದಿಗಳ ಮೂಲಕವಾಗಿ ಪ್ರವಾದನೆಗಳನ್ನು ಕೊಡುವವರಾಗಿರ್ತಾರೆ. ನೀವು ಈ ರೀತಿ ಕ್ರಮಪಡಿಸಿಕೊಳ್ಳಿ, ಈ ರೀತಿ ತಿದ್ದಿಕೊಳ್ಳಿ. ನೋಡಿ, ಆಗಬ ಎಂಬಂಥ ಒಬ್ಬ ಪ್ರವಾದಿ ಇರ್ತಾನೆ. ಆ ಪ್ರವಾದಿ ಬಂದುಕೊಂಡು ಪ್ರವಾದನೆ ಮಾಡ್ತಾನೆ, ದೊಡ್ಡ ಒಂದು ಬರಗಾಲ ಬರ್ತದೆ. ಆ ನಂತರದಲ್ಲೂ ಕೂಡ ಪ್ರವಾದಿಗಳಿದ್ದಾರೆ, ಈಗಲೂ ಕೂಡ ಇದ್ದಾರೆ. ಆದರೆ ಏನಾಗಿರಬೇಕು ಅಂತೇಳಿದರೆ, ಇದರಲ್ಲಿ ಸತ್ಯ ಪ್ರವಾದಿ, ಸುಳ್ಳು ಪ್ರವಾದಿ ಯಾರು ಎಂಬುದನ್ನು ಗುರುತಿಸಲಿಕ್ಕೆ ನಮಗೆ ವಿವೇಚನೆ ಬೇಕು. ಯಾಕಂತೇಳಿದರೆ ಸೈತಾನ ಕೂಡ ಪ್ರವಾದನೆ ಮಾಡ್ತಾನೆ. ಅವನು ಕೂಡ ಪ್ರವಾದನೆ ಮಾಡುವುದರಿಂದ ಜನರನ್ನು ವಂಚಿಸೋದಕ್ಕೋಸ್ಕರ, ಕ್ರಿಸ್ತನ ಮಾರ್ಗದಿಂದ, ರಕ್ಷಣೆ ಮಾರ್ಗದಿಂದ ಮತ್ತು ದೇವರ ಸಭೆಯಿಂದ ದೂರ ಒಯ್ಯಲಿಕ್ಕೆ ಸೈತಾನ ಕೂಡ ಸುಳ್ಳು ಪ್ರವಾದನೆಗಳನ್ನು ಮಾಡುವುದರಿಂದ ನಾವು ಪ್ರವಾದನೆ ಯಾವುದು, ಸತ್ಯ ಪ್ರವಾದನೆ ಯಾವುದು, ಸುಳ್ಳು ಪ್ರವಾದನೆ ಯಾವುದು ಎಂಬುದನ್ನು ವಿವೇಚಿಸಬೇಕು. ಒಂದು ರೋಮಪತ್ರಿಕೆ 12ನೇ ಅಧ್ಯಾಯ 6ನೇ ವಾಕ್ಯ ಓದಿಕೊಳ್ಳ್ರಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪದ್ದಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ನೋಡಿ, ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ. ಈಗ ಸಭೆಗೆ ದೇವರು ಒಂದು ಉಪದೇಶ ಮಾಡುವ ವರ ಕೊಟ್ಟಿರುವಾಗ ಇನ್ನು ಪ್ರವಾದನೆ ಮಾಡುವಂಥ ವರವನ್ನು ಕೂಡ ಕೊಟ್ಟಿದ್ದಾನೆ. ಇದು ಜನರಲ್ ಆಗಿ. ಇನ್ನು ಕೃಪಾವರ ಎಂಬಂಥ ರೀತಿಯಲ್ಲಿ ಪ್ರವಾದನೆ ಉಂಟು, ಅದು ಬೇರೆ. ಇದು ಜನರಲ್ ಆಗಿ ಒಂದು ಏನು ಉಪದೇಶ ಮಾಡುವಂಥದ್ದು. ಏನು ಉಪದೇಶ? ರಕ್ಷಣೆ ಬಗ್ಗೆ ಉಪದೇಶ. ನೋಡಿ, ಅಕ್ವಿಲ ಮತ್ತು ಪ್ರಿಸ್ಕಿಲ ಏನು ಮಾಡ್ತಾರೆ ಅಂತೇಳಿದರೆ, ಅಪೊಲ್ಲೋಸ ಎಂಬಂಥ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಅಪೊಲ್ಲೋಸನಿಗೆ ಸ್ವಲ್ಪ ಜ್ಞಾನ ಇತ್ತು ಯೇಸು ಕ್ರಿಸ್ತನ ಬಗ್ಗೆ, ಜಾಸ್ತಿ ಜ್ಞಾನ ಇರಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಅವರಿಗೆ ಇದ್ದಂಥ ಜ್ಞಾನ ಏನಾಗಿತ್ತು ಅಂತೇಳಿದರೆ, ಸ್ನಾನಿಕ ಯೋಹಾನ ಮಾಡಿದಂಥ ಒಂದು ಮಾನಸಾಂತರದ ಸಂದೇಶಗಳ ಬಗ್ಗೆ ಮತ್ತು ಸ್ವಲ್ಪ ಮಟ್ಟಿಗೆ ಯೇಸು ಕ್ರಿಸ್ತನ ಬಗ್ಗೆ. ಅಕ್ವಿಲ ಮತ್ತು ಪ್ರಿಸ್ಕಿಲ ಇದನ್ನು ಕೇಳಿ ಏನು ಮಾಡ್ತಾರೆ, ಅದನ್ನು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಪೊಲ್ಲೋಸನಿಗೆ ಮನೆ ಕರ್ಕೊಂಡೋಗಿ ಚೆನ್ನಾಗಿ ಕ್ರಿಸ್ತ ಮಾರ್ಗದ ಬಗ್ಗೆ ಉಪದೇಶ ಮಾಡಿದರು, ಬೋಧನೆ ಮಾಡಿದರು. ಹಾಗೆ ಅವನೇನಾಗ್ತಾನೆ, ಒಬ್ಬ ಸ್ಟ್ರಾಂಗ್ ಬಿಲೀವರ್ ಆಗ್ತಾನೆ. ದೇವರ ಸಭೆಗೆ ತುಂಬ ಉಪಯುಕ್ತನಾದಂಥ ಒಬ್ಬ ಸೇವಕನಾಗಿ ದುಡಿತಾನೆ. ಹೀಗೆ ಬಹು ಜನರಿಗೆ ಉಪದೇಶ ಮಾಡಿದರು, ಅಥವಾ ಶಿಷ್ಯರು ಬಹು ಜನರಿಗೆ. ನಮಗೆ ಸಿಕ್ಕವರಿಗೆಲ್ಲ ನಾವು ಉಪದೇಶ ಮಾಡಬೇಕು. ಉಪದೇಶ ಒಂದು ರಕ್ಷಣೆ ಬಗ್ಗೆ ಉಪದೇಶ, ಅದು ಮುಖ್ಯ ಉಪದೇಶ. ಇನ್ನು ತಪ್ಪಿ ಹೋಗುತ್ತಿರುವಂಥವರಿಗೆ ಸರಿ ದಾರಿಯ ಬಗ್ಗೆ ಎಲ್ಲ ರೀತಿಯ ಉಪದೇಶಗಳಿದ್ದಾವೆ. ಇನ್ನು ಸಭೆಯಲ್ಲಿ ಇರುವವರಿಗೂ ಉಪದೇಶ ಉಂಟು, ಹೊರಗಿನವರಿಗೂ ಉಪದೇಶ ಉಂಟು. ಕ್ರೈಸ್ತರು ಅಥವಾ ಯೇಸುವಿನ ಶಿಷ್ಯರು ಅಂತ ಹೇಳಿದ್ರೇ ಉಪದೇಶ ಮಾಡುವರು ಅಂತ. ಉಪದೇಶ ಮಾಡಿದ್ರೇ ನಾವು ಒಂದು ಲೆಕ್ಕದಲ್ಲಿ ಯೇಸುಸ್ವಾಮಿ ಶಿಷ್ಯರಾಗ್ತೇವೆ. ಯೇಸುಸ್ವಾಮಿ ಹೇಳಿದ್ದಾರೆ, ನೀವು ಭೂಮಿಯ ಲೋಕದ ಕಟ್ಟಕಡೆಯವರು ಎಲ್ಲ ಜನರಿಗೆ ಸುವಾರ್ತೆ ಸಾರ್ರಿ ಅಥವಾ ಉಪದೇಶ ಮಾಡಿರಿ ಅಂತ. ನಂಬುವರಿಗೆ ನೀವೇನು ಮಾಡಿ, ದೀಕ್ಷಾಸ್ಥಾನ ಕೊಡಿ.
ಮತ್ತು ನಾನು ನಿಮಗೇನು ಕಲಿಸಿದ್ದೇನೆ ಅವರಿಗೆ ಉಪದೇಶ ಮಾಡಿ, ಅವರಿಗೆ ಕಲಿಸಿ ಅಂತ. ಉಪದೇಶಕರು. 2 ಪ್ರವಾದಿಗಳು ಅಥವಾ ಪ್ರವಾದನೆಯನ್ನು ಸಭೆಗೆ ಕೊಟ್ಟಿದ್ದಾನೆ. ಲೋಕಕ್ಕೆ ಏನು ಸಂಭವಿಸ್ತದೆ ನೋಡಿ. ಜನರಲ್ ಪ್ರವಾದನೆಯಲ್ಲಿ ಏನು ಬರ್ತದೆ? ಜನರಲ್ ಪ್ರವಾದನೆಯಲ್ಲಿ ಮಾನಸಾಂತರ ಹೊಂದಿ ನಿಮಗೆ ನಿತ್ಯ ಜೀವ ಸಿಗ್ತದೆ. ಅದೊಂದು ಪ್ರವಾದನೆ. ಅದು ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಪಾಪ ಪರಿಹಾರ ಆಗದಿದ್ದರೆ ದೇವರ ದಂಡನೆ ಸಿಗ್ತದೆ, ಶಿಕ್ಷೆ ಬರ್ತದೆ, ಈಗ ಉಚಿತವಾಗಿ ದೇವರು ಕರೀತಾರೆ. ಇದೆಲ್ಲ ಒಂದು ಜನರಲ್ ಪ್ರವಾದನೆ. ಇದು ಮುಂದೆ ಆಗುವಂಥ ವಿಷಯವನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ಹೇಳ್ತಾ ಇದ್ದೇವೆ. ಇನ್ನು ಕೆಲವೊಂದು ಗುಟ್ಟಾದ ವಿಷಯಗಳನ್ನು ಕೂಡ ಪ್ರಕಟಿಸುವಂಥ ವಿಷಯ ಬರ್ತದೆ, ಅದು ಕೃಪಾವರದಲ್ಲಿ ಬರ್ತದೆ. ಹಾಗೆ ಇನ್ನು ಬುದ್ಧಿ ಹೇಳುವುದು ಅಂತ ಹೇಳುವಾಗ ಅದು ಕೂಡ ಅಲ್ಲಿ ಬಹಳ ಚೆನ್ನಾಗಿ ರೋಮ ಪತ್ರಿಕೆಯಲ್ಲಿ ಮುಂದೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 12ನೇ ಅಧ್ಯಾಯ. ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ನೋಡಿ, ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ಸಭೆಯಲ್ಲಿ ಇರುವವರಿಗೆ ಬುದ್ಧಿ ಹೇಳಬೇಕಾಗ್ತದೆ, ಸಭೆಗೆ ಹೊಸದಾಗಿ ಬರ್ತಿರುವಂಥವರಿಗೆ ಬುದ್ಧಿ ಹೇಳಬೇಕಾಗ್ತದೆ. ಹೀಗೆ ಬುದ್ಧಿ ಮಾತುಗಳು ನೋಡಿ. ಅಪೊಸ್ತಲರಿಗೆ ಪೌಲ ಮತ್ತು ಬಾರ್ನಬರಿಗೆ ಅವರು ಸುವಾರ್ತೆ ಸಾರಲಿಕ್ಕೆ ಹೋದಾಗ ಒಂದು ಸಭೆಯಲ್ಲಿ, ಸಹೋದರರೇ, ನಿಮಗೆ ಈ ಜನರಿಗೆ ಏನಾದರೂ ಬುದ್ಧಿ ಮಾತುಗಳು ಹೇಳಲಿಕ್ಕಿದ್ರೆ ಹೇಳಿ ಅಂತ. ಅಂದರೆ ನಮ್ಮ ಸಂದೇಶಗಳು ಬುದ್ಧಿ ಮಾತುಗಳೇ ಹೆಚ್ಚು ಕಡಿಮೆ. ನಾವು ಇವತ್ತು ಬುದ್ಧಿ ಮಾತು ಅಂತ ಹೇಳುವುದಿಲ್ಲ ಅಷ್ಟೇ, ಬಿಟ್ಟರೆ ಅದು ತಿದ್ದಿಕೊಂಡು ಪ್ರಾಕ್ಟಿಕಲ್ ಲೈಫಿನ ಬಗ್ಗೆ ಹೇಳುವಂಥದ್ದು ಬುದ್ಧಿ ಮಾತುಗಳು ಎಂಬುದಾಗಿ. ಅಂದರೆ ಸಭೆಗೆ ದೇವರು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಉಪದೇಶ ಮಾಡಲಿಕ್ಕೆ, ಪ್ರವಾದನೆ ಹೇಳಲಿಕ್ಕೆ, ಬುದ್ಧಿ ಮಾತುಗಳನ್ನು ಹೇಳಲಿಕ್ಕೆ, ಒಳ್ಳೆಯ ಮಾತುಗಳನ್ನು ಹೇಳಲಿಕ್ಕೆ. ನೋಡಿ, ದೇವರನ್ನು ಹುಡುಕೋ ಬುದ್ಧಿವಂತನು ಇದ್ದಾನೋ ಎಂಬುದಾಗಿ ದೇವ್ರನ್ನ ಪರಲೋಕದಿಂದ ನೋಡ್ತಾನೆ ಎಂಬುದಾಗಿ. ಅಂದರೆ ದೇವರನ್ನು ಹುಡುಕಿಸುವಂಥವ್ರನ್ನಾಗಿ ಮಾಡುವಂಥದ್ದು. ತಮ್ಮ ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ಅಥವಾ ಬೇರೆ ಬೇರೆ ಇಕ್ಕಟ್ಟಿನ ಸಮಯದಲ್ಲಿ, ಇನ್ನೂ ಕೂಡ ಬುದ್ಧಿಮಾತು ಅಂತೇಳಿ ತಪ್ಪಿ ಹೋಗುತ್ತಿರುವಂಥ ಸಮಯದಲ್ಲಿ ಸಭೆಯಲ್ಲಿ ನಮ್ಮ ಸಂದೇಶದಲ್ಲಿ ಬಹಳಷ್ಟು ಮಾತುಗಳು ಬುದ್ಧಿ ಮಾತುಗಳೇ ಇರ್ತವೆ, ಚೆನ್ನಾಗಿ ಹೋಗಲಿಕ್ಕೆ ಆಶೀರ್ವಾದದ ಮಾತುಗಳು. ಇನ್ನೂ ಕೂಡ ನೋಡ್ತೇವೆ. ಅದಕ್ಕೆಲ್ಲ ಉದಾಹರಣೆಗಳು, ರೆಫರೆನ್ಸ್ಗಳು ತುಂಬ ಇದ್ದಾವೆ. ಇರಲಿ. ಇನ್ನು ಸೇವೆ ಮಾಡುವಂಥ ನೋಡಿ, 12ನೇ ಅಧ್ಯಾಯ ರೋಮ ಪತ್ರಿಕೆ ಅದರ 7ನೇ ವಾಕ್ಯವನ್ನು ನೋಡಿ. ಅದು ಸಭಾ ಸೇವೆಯ ರೂಪದವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ನೋಡಿ, ಸಭೆಯಲ್ಲಿ ಸಭಾ ಸೇವೆ ಅಂತ ಹೇಳುವಾಗ ಅದರಲ್ಲಿ 2 ಭಾಗ ಉಂಟು. ಒಂದು ಸಭಾ ಸೇವೆಯಲ್ಲಿ ಅಧ್ಯಕ್ಷನಾಗಿ ಅಥವಾ ಎಲ್ಡರಾಗಿ ಮಾಡುವಂಥ ಒಂದು ಸೇವೆ. ಅಂದರೆ ಅಧ್ಯಕ್ಷನಾಗಿ ಅಂತೇಳಿದರೆ ಅವನು ಬೋಧಕನೇ ಆಗಿರಬೇಕು, ಪಾಸ್ಟರ್ ಮತ್ತು ಬೋಧಕನಾಗಿರಬೇಕು. ಎಲ್ಡರ್ ಕೂಡ ಈ ಬುದ್ಧಿ ಹೇಳುವಂಥ ಸೇವೆ ಮತ್ತು ಸಂದೇಶ ಕೊಡುವಂಥ ಅಥವಾ ತಿದ್ದುವಂಥ ಅನೇಕ ಕಾರ್ಯಗಳನ್ನು ಮಾಡಬೇಕು. ಯಾಕಂತೇಳಿದರೆ ಪೌಲ, ಪೇತ್ರ ಮತ್ತು ಯೋಹಾನ ಇವರೆಲ್ಲ ನಾವು ಹಿರಿಯರು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರು ಅಪೊಸ್ತಲರು ಕೂಡ ಆಗಿದ್ದರು. ಆದರೆ ಜೊತೆ ಹಿರಿಯನು ಎಲ್ಡರ್ಸ್ ಮತ್ತು ಯೆರೂಸಲೇಮಿನಲ್ಲಿದ್ದಂಥ ಅಪೊಸ್ತಲರು ಮತ್ತು ಹಿರಿಯರು, ಅಪೊಸ್ತಲರ ಬಳಿಗೂ ಮತ್ತು ಹಿರಿಯರ ಬಳಿಗೂ, ಅಪೊಸ್ತಲರಿಗೂ ಮತ್ತು ಹಿರಿಯರಿಗೂ ಒಳ್ಳೆಯದೆಂದು ಕಂಡಿತು. ಈ ರೀತಿಯೆಲ್ಲ ತುಂಬ ವಾಕ್ಯಗಳನ್ನು ನೋಡ್ತೇವೆ. ಅಂದರೆ ದೇವರ ಸೇವೆಯಲ್ಲಿ ಇರುವಂಥವರಿಗೆ ಹಿರಿಯರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಇನ್ನೊಂದು ಸೇವೆ ಅಂತ ಹೇಳುವಾಗ ನೋಡಿ, ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 1ರಿಂದ 7ರವರೆಗಿನ ವಾಕ್ಯಗಳಲ್ಲಿ ನೋಡ್ತೇವೆ. ಅಲ್ಲಿ ಸೇವೆ ಅಂತ ಹೇಳುವಾಗ ಅಪೊಸ್ತಲರಿಗೆ ಪ್ರಾರ್ಥನೆ ಮತ್ತು ಸಂದೇಶ ಕೊಡುವಂಥ ಅಥವಾ ವಾಕ್ಯ ಕಲಿಸುವಂಥ ಜವಾಬ್ದಾರಿಕೆ ಹೆಚ್ಚಿರುವಾಗ ಅವರಿಗೆ ಊಟ ಬಡಿಸುವಂಥದ್ದು, ಅಡುಗೆ ಮಾಡಿಸುವಂಥದ್ದು, ಹಣಕಾಸನ್ನು ಅದನ್ನು ಮೇಂಟೈನ್ ಮಾಡುವಂಥದ್ದು, ಹಣಕಾಸನ್ನು ಬರೆಯುವಂಥದ್ದು ಅಥವಾ ಅದರ ಲೆಕ್ಕವನ್ನು ಬರೆಯುವಂಥ ಇದೆಲ್ಲ ಮಾಡ್ತಾ ಹೋದರೆ ಅವರಿಗೆ ಟೈಮ್ ಸಿಗೋದಿಲ್ಲ ಅಂತ ಅವರೇ ಹೇಳ್ತಾರೆ. ಆವಾಗ ಅವ್ರೇನು ಮಾಡಿದ್ದಾರೆ, ಅದಕ್ಕೆ ಒಂದು 7 ಜನರನ್ನು ನೇಮಿಸ್ತಾ ಇದ್ದಾರೆ. ಅವರು ಅಡಿಗೆ ಅಥವಾ ಸಭೆಯಲ್ಲಿ 100,000 ಜನ ಸೇರಿ ಬರ್ತಾಯಿದ್ರು. ಅವರಿಗೆ ಪ್ರತಿದಿನ ಅಡುಗೆ ಆಗಬೇಕು, ಸಾಮಾನು ತೊಗೊಳ್ಬೇಕು, ಎಲ್ಲರಿಗೆ ಯಾವ ತೊಂದರೆ ಇಲ್ಲದೆ, ಯಾವ ಭಾಷೆ, ಊರು, ಯಾವ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೆ ಊಟ ಕರೆಕ್ಟಾಗಿ ಸಿಗಬೇಕು. ಇದನ್ನೆಲ್ಲ ವ್ಯವಸ್ಥೆ ಮಾಡೋದು ಸಭೆಯ ಒಂದು ಸೇವೆ ಕೂಡ. ಅದೇ 2 ರೀತಿಯ ಸೇವೆ, ಒಂದು ವಾಕ್ಯ ಸೇವೆ, ಮತ್ತೊಂದು ಈ ರೀತಿಯಾಗಿ ಇರುವಂಥ ಅದಕ್ಕೆ ರಿಲೇಟೆಡ್ ವಾಕ್ಯ ಸೇವೆನೇ ಆಗಿರಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಊಟ, ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಏನೆಲ್ಲ ಮಾಡೋದಿರ್ತದೆ ಅದೆಲ್ಲ ಸೇವೆ ಭಾಗದಲ್ಲೇ ಬರುವಂಥದ್ದು. ನೋಡಿ, ಸಂದೇಶ ಕೊಡಬೇಕಾದ್ರೂ ಕೂಡ ಈಗ ಆಧುನಿಕ ಕಾಲದಲ್ಲಿ ಈಗ ಸಂದೇಶ ಕೊಡಬೇಕು ಅಂತ ಹೇಳಿದರೆ ನಮಗೇನು ಬೇಕು, ಕೆಲವೊಮ್ಮೆ ಮೈಕ್ ಬೇಕಾಗ್ತದೆ, ಸೌಂಡ್ ಸಿಸ್ಟಮ್ ಬೇಕಾಗ್ತದೆ, ಇನ್ನು ಎಲೆಕ್ಟ್ರಿಸಿಟಿ ಬೇಕಾಗ್ತದೆ, ಇನ್ನು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಟೆಕ್ನಾಲಜಿಗಳು ಬೇಕಾಗ್ತದೆ, ಅದನ್ನು ಮಾಡ್ತಕ್ಕಂಥ ಟೆಕ್ನಿಷಿಯನ್ಸ್ ಬೇಕಾಗ್ತದೆ. ಇದೆಲ್ಲ ಕೂಡ ಸಭೆಯಲ್ಲಿ ಇದ್ದುಕೊಂಡು ದೇವರಿಗೆ ಅಂತ ಮಾಡಿದರೆ ಅದು ಸೇವೆನೇ. ಇನ್ನು ಕೆಲವೊಮ್ಮೆ ಸೀಟ್ಗಳನ್ನು ಅರೇಂಜ್ ಮಾಡಬೇಕಾಗ್ತದೆ,
ಟ್ರಾನ್ಸ್ಪೋರ್ಟೇಷನ್ ಜವಾಬ್ದಾರಿಕೆ ನೋಡಬೇಕಾಗ್ತದೆ. ಇದೆಲ್ಲ ಸೇವೆಯ ಭಾಗಗಳೇ ಆಗಿರ್ತವೆ. ಹಾಗೆ ಸಭಾ ಸೇವೆ ಅಂತ ಹೇಳುವಾಗ ವಾಕ್ಯವನ್ನೇ ಸಾರಿ ಪ್ರಾರ್ಥನೆಯನ್ನು ನಡೆಸುವಂಥ, ಆರಾಧನೆ ನಡೆಸುವಂಥ ಅದು ಒಂದು ರೀತಿಯ ಸೇವೆ ಆಗಿರುವಾಗ ಅದಕ್ಕೆ ಸಂಬಂಧಪಟ್ಟಂಥ ಇತರ ಸೇವೆಗಳು ಕೂಡ ದೇವರ ಸೇವೆಯ ಭಾಗವೇ ಆಗಿರ್ತವೆ. ಅದು ದೇವರ ಸಭೆಗೆ ಕೊಟ್ಟಿದ್ದಾನೆ. ಇನ್ನು ದಾನ ಧರ್ಮ ಮಾಡುವಂಥದ್ದು ನೋಡಿ, 12ನೇ ಅಧ್ಯಾಯ ರೋಮಪತ್ರಿಕೆ 8ನೇ ವಾಕ್ಯ ಓದಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿಂದ ಕೊಡಲಿ, ಹಿರಿತನ ನಡೆಸುವವನು ಆಸಕ್ತಿಯಿಂದ ನೋಡಿ. ಹಿರಿತನ ಅಥವಾ ನಾಯಕತ್ವ ನೋಡಿ, ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ, ಇದು ಕೂಡ ಒಂದು ಸೇವೆ. ಅದಕ್ಕೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಇಂಥ ವಿಷಯಗಳನ್ನು ಜಾಸ್ತಿ ಫೋಕಸ್ ಮಾಡ್ತಾರೆ. ಅವ್ರಿಗೆ ಬೇರೆ ಅಷ್ಟು ಇದು ಕಾಣಲ್ಲ. ಯಾಕಂತೇಳಿದರೆ ಅವ್ರಿಗೆ ಕೊಟ್ಟಿರುವಂಥ ವರವೇ ಅದು. ಅವರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ಮನೆ ಕಟ್ಟಿಕೊಡಬೇಕು, ಏನೋ ಊಟಕ್ಕೆ ಕೊಡಬೇಕು, ಬಟ್ಟೆ ಕೊಡಬೇಕು, ಅವರ ಮನಸ್ಸು ಯಾವಾಗಲೂ ಅದನ್ನೇ ಹೇಳ್ತಾ ಇರುತ್ತೆ. ಯಾಕಂತೇಳಿದರೆ ಅವರು ಕೆಲವೊಮ್ಮೆ ಏನಾಗ್ತದೆ ಅಂತೇಳಿದರೆ ಇದೇ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು ಇಲ್ಲೇ. ಒಂದು ವರ ಇದ್ದವನು ಎಲ್ಲರೂ ಇದೇ ಮಾಡಬೇಕು ಅಂತ ಅಪೇಕ್ಷಿಸ್ತಾನೆ, ಎಲ್ಲರೂ ಇದೇ ಮಾಡಬೇಕು. ಸ್ವಾರ್ಥ ಸಾರುವವನು ಏನು ಮಾಡ್ತಾನೆ, ಕೆಲವೊಮ್ಮೆ ಎಲ್ಲರೂ ಹೀಗೆ ಮಾಡಬೇಕು, ಹೌದಾ ಎಲ್ಲರೂ ಮಾಡಬೇಕು, ಆದರೆ ಮತ್ತೊಬ್ಬನಿಗೆ ಅದಕ್ಕಿಂತಲೂ ಇನ್ನೊಂದು ವರವನ್ನು ದೇವರು ಕೊಟ್ಟಿರ್ತಾರೆ. ಅವನಿಗೆ ನಾಯಕತ್ವ, ಹಿರಿತನ ಮಾಡೋದು, ಬುದ್ಧಿ ಹೇಳೋದಿರ್ತದೆ. ಇಲ್ಲಿ ನೋಡಿ, ಅವನು ದಾನ ಕೊಡುವಂಥದ್ದು, ಸೇವೆ ಮಾಡುವಂಥದ್ದು ಇರ್ತದೆ. ನೋಡಿ, ಇನ್ನೊಂದು ನೆಕ್ಸ್ಟು ನಾಯಕತ್ವ, ಹಿರಿತನ ಮಾಡುವಂಥದ್ದು. ಅವನು ಲೀಡರ್ಶಿಪ್, ಅವನು ಎಲ್ಲರನ್ನ ಅಡ್ಜಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇರ್ತಾನೆ. ಅದು ಕೂಡ ಒಂದು ಸೇವೆಯನ್ನು ದೇವರ ಸಭೆಯಲ್ಲಿ ಕೊಟ್ಟಿದ್ದಾನೆ ಅಂತ ನೋಡ್ತೇವೆ. ಇನ್ನು ನೋಡಿ, ದಯೆ ತೋರಿಸುವಂಥದ್ದು 12:8 ಇನ್ನೊಂದು ಭಾಗವನ್ನು ಕೂಡ ನೋಡಲಿಕ್ಕೆ ಆಗ್ತದೆ. ಅದು ಓದಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಅಥವಾ ಕಾರುಣ್ಯ ಸೇವೆಗಳು ಎಂಬುದಾಗಿ, ಚಾರಿಟಿ ವರ್ಕ್ಸ್. ಈಗ ನೋಡಿ, ಅದು ಒಂದು ಸೇವೆ, ಅದು ಕೂಡ ದೇವರು ಕೊಟ್ಟಂಥ ಒಂದು ರೀತಿಯ ಸೇವೆ. ಹೀಗೆ ಅದಕ್ಕೆ ಆ ಸೇವೆ ಸಿಕ್ಕವರು ಏನು ಮಾಡ್ತಾರೆ, ಎಲ್ಲಿ ರೋಗಿಗಳಿದ್ದಾರೆ, ಎಲ್ಲಿ ಅವಶ್ಯಕತೆಗಳಿದ್ದಾವೆ, ಯಾರಿಗೆ ನೋಡಿ ಸ್ಕೂಲ್ ಓಪನ್ ಮಾಡೋದಿರ್ಬೋದು, ಹಾಸ್ಪಿಟಲ್ ಓಪನ್ ಮಾಡೋದಿರುವಂಥದ್ದು ಇರ್ಬೋದು, ಅಥವಾ ಕೆಲವೊಬ್ಬರು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆಗೆ ಹೋದರು, ಕೆಲವೊಬ್ಬರು ಏನು ಬೀದಿ ಮಕ್ಕಳ ಮಧ್ಯದಲ್ಲಿ ಸೇವೆಗೆ ಹೋದರು, ಅಥವಾ ಅನಾಥರ ಸೇವೆ ಮಾಡುವಂಥದ್ದು, ಅಥವಾ ನಿರ್ಗತಿಕರ ಸೇವೆ ಮಾಡುವಂಥದ್ದು, ಎಲ್ಲರಿಂದ ಕೈ ಬಿಡಲ್ಪಟ್ಟ ರೋಗಿಗಳನ್ನು ಆರೈಕೆ ಮಾಡುವಂಥದ್ದು, ಬೇರೆ ಬೇರೆ ಸೇವೆಗಳಿದ್ದಾವೆ. ಕಾರುಣ್ಯ ಸೇವೆಗಳು ಎಂಬುದು ಚಾರಿಟಿ ವರ್ಕ್ಸ್. ಇದೆಲ್ಲ ದೇವರು ತನ್ನ ಸಭೆಯಲ್ಲಿ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಹೇಳಬೇಕು ಅಂತೇಳಿದರೆ, ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವುದು ಇಡೀಯಾಗಿ ಸಭೆಯ ಮೂಲಕವೇ. ಸಭೆಯ ಮೂಲಕವೇ ದೇವರು ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು, ತನ್ನ ಪ್ರೀತಿಯನ್ನು, ತನ್ನ ಕರುಣೆಯನ್ನು, ತನ್ನ ರಕ್ಷಣೆಯ ಸುವಾರ್ತೆಯನ್ನು ಎಲ್ಲವನ್ನು ಪ್ರಕಟಿಸುವಂಥದ್ದು ಸಭೆಯ ಮೂಲಕವಾಗಿ. ಇವತ್ತು ಸಭೆಯನ್ನು ದೇವರು ಏನು ಮಾಡಿದ್ದಾರೆ, ದೇವರು ಮಧ್ಯದಲ್ಲಿಟ್ಟಿದ್ದಾರೆ. ಈಗ ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥನು ಒಬ್ಬನೇ, ಯೇಸು ಸ್ವಾಮಿ ಅಂತ ಹೇಳುವಾಗ, ಈಗ ಇನ್ನು ಈ ಲೋಕದಲ್ಲಿ ನಮ್ಮನ್ನು ದೇವರು ಏನು ಮಾಡಿದ್ದಾರೆ ಅಂತ, ಸಭೆಯನ್ನು ದೇವರು ತನ್ನ ರಾಯಭಾರಿಗಳಾಗಿ ಇಟ್ಟಿದ್ದಾನೆ, ಆ್ಯಂಬಾಸಡರ್ಸ್ ಆಗಿ ಇಟ್ಟಿದ್ದಾನೆ. ಈಗ ತನ್ನ ಪ್ರತಿನಿಧಿಗಳ ಥರ ಇಟ್ಟಿದ್ದಾನೆ. ಇನ್ನು ಏನು ಆಗಬೇಕು, ಏನಾಗಬಾರದು, ಪ್ರತಿಯೊಂದು ಕಾರ್ಯಗಳ ನಿರ್ಧಾರ ಮಾಡಲಿಕ್ಕೆ ಇವತ್ತು ಸಭೆಗೆ ಜವಾಬ್ದಾರಿಕೆ ಕೊಟ್ಬಿಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ನೋಡಿ, ನಾವು ಪ್ರೀತಿ ತೋರಿಸಲಿಕ್ಕೆ, ನಾವು ಸಹಾಯ ಮಾಡಲಿಕ್ಕೆ, ಎಲ್ಲ ವಿಷಯಗಳು ಬುದ್ಧಿ ಹೇಳಲಿಕ್ಕೆ ಲೋಕದ ಉಪ್ಪಾಗಿ ಸಭೆಯನ್ನು ಇಟ್ಟಿದ್ದಾನೆ. ಯೇಸ್ವಾಮಿ ಹೇಳಿದ್ದಾರೆ, ನೀವು ಲೋಕದ ಉಪ್ಪಾಗಿದ್ದೀರಿ. ಇನ್ನು ಯೇಸ್ವಾಮಿ ಹೇಳಿದ್ದಾರೆ, ನೀವು ಲೋಕದ ಬೆಳಕಾಗಿದ್ದೀರಿ ಎಂಬುದಾಗಿ. ಎಲ್ಲ ವಿಷಯಗಳು ಪ್ರತಿಯೊಂದಕ್ಕೂ ಸಭೆಯನ್ನು ಇಟ್ಟಿದ್ದಾನೆ. ಈಗ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವಂಥದ್ದು ಸಭೆಯ ಮೂಲಕ ಎಂಬುದಾಗಿ ನೋಡ್ತೇವೆ. ಇನ್ನೂ ಒಂದೆರಡು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಈಗ ನಾವು ಸೇವೆಗಳ ಬಗ್ಗೆ ನೋಡಿದ್ದೇವೆ. ಪ್ರಾರಂಭದಲ್ಲಿ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕ, ಕುರುಬ, ಬೋಧಕ ಎಂಬಂಥದ್ದನ್ನು ನಾವು ಬೇರೆ ಎಪಿಸೋಡಲ್ಲಿ ನೋಡಿದ್ದೇವೆ. ಹೌದು, ಇವತ್ತು ಇದರಲ್ಲಿ ನಾವು ನೋಡಿದ್ದೇವೆ ಬೇರೆ ಬೇರೆ ರೀತಿಯ ಸೇವೆಗಳಿದ್ದಾವೆ. ಉಪದೇಶ ಮಾಡುವಂಥದ್ದು, ಪ್ರವಾದನೆ ಮಾಡುವಂಥದ್ದು, ಬುದ್ಧಿ ಹೇಳುವಂಥದ್ದು, ಸೇವೆ ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ನಾಯಕತ್ವ ವಹಿಸುವಂಥದ್ದು ಅಥವಾ ಹಿರಿತನ ಮಾಡುವಂಥದ್ದು, ದಯೆ, ಕಾರುಣ್ಯ, ಇಂಥ ಸೇವೆಗಳನ್ನು ಮಾಡುವಂಥದ್ದು. ಈಗ ಕೃಪಾವರಗಳನ್ನು ಕೂಡ ಸಭೆಗೆ ದೇವರು ಕೊಟ್ಟಿದ್ದಾನೆ ಎಂಬುದನ್ನು ನಾವು ನೋಡಿಕೊಂಡು ಮುಗಿಸೋಣ. ನಾವು ಅದನ್ನು ಡೀಟೇಲಾಗಿ ಓದಲಿಕ್ಕೆ ನಮಗೆ ಸಮಯದ ಕೊರತೆ ಉಂಟು, ಆದರೂ ಕೂಡ ಜಸ್ಟ್ ಓದಿಕೊಳ್ಳೋಣ. 1 ಕೊರಿಂಥಿ 12ನೇ ಅಧ್ಯಾಯ 4ರಿಂದ 11ರವರೆಗಿನ ವಾಕ್ಯಗಳನ್ನು ಓದಿಕೊಂಡು ನಾನು ಜಸ್ಟ್ ಅದರಲ್ಲಿ ಮುಗಿಸ್ತೇನೆ. ಬೇರೆ ಬೇರೆ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನೊಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು,
ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ನೋಡಿ, ಇಲ್ಲಿ ಪವಿತ್ರಾತ್ಮನ ಮೂಲಕ ಈಗ ಸಭೆಗೆ ವರಗಳನ್ನು ಕೊಟ್ಟಿದ್ದಾನೆ. ಸೇವೆಗೋಸ್ಕರ ಮತ್ತು ಭಕ್ತಿ ವೃದ್ಧಿಗೋಸ್ಕರ, ಜನರನ್ನು ದೇವರ ಕಡೆಗೆ ನಡೆಸಲಿಕ್ಕೆ, ತನ್ನ ಶಕ್ತಿಯನ್ನು ಪ್ರಕಟಿಸುವುದಕ್ಕೋಸ್ಕರ. ನೋಡಿ, ದೇವರು ಈಗ ತನ್ನನ್ನು ಪ್ರಕಟಿಸಿಕೊಳ್ಳುವುದು ಸಭೆ ಮೂಲಕವಾಗಿ, ಸಭೆಯಲ್ಲಿರುವಂಥ ಜನರ ಮೂಲಕವಾಗಿ ಏನು ಮಾಡ್ತಾ ಇದ್ದಾರೆ. ಈಗ ದೇವರಿಗೆ ಯಾರಿಗೆ ಬೇಕಾದರೂ ಕೂಡ ನೇರವಾಗಿಯೇ ತನ್ನ ಬಗ್ಗೆ ಇರುವಿಕೆ ಬಗ್ಗೆ ತಿಳಿಸ್ಬೋದು. ಇವತ್ತು ಕೆಲವರಿಗೆ ಹಾಗೆ ಕೂಡ ದೇವರು ತಿಳಿಸ್ತಾ ಇದ್ದಾರೆ, ಆದರೆ ಕೂಡ ಅವ್ರನ್ನ ತಂದು ಸಭೆಗೆ ಸೇರಿಸ್ತಾರೆ. ನೋಡಿ, ಎಷ್ಟೋ ದೇಶಗಳಲ್ಲಿ, ಎಷ್ಟೋ ಸ್ಥಳಗಳಲ್ಲಿ, ಎಷ್ಟೋ ವ್ಯಕ್ತಿಗಳಿಗೆ, ನಮ್ಮ ಸುತ್ತಮುತ್ತಲೂ ಕೂಡ ಎಷ್ಟೋ ಜನರಿಗೆ ನೇರವಾಗಿ ದೇವರು ದರ್ಶನ ಕೊಟ್ಟು, ಪ್ರಕಟಣೆ ಕೊಟ್ಟು, ನಾನೇ ನಿಜವಾದ ದೇವರು, ನಾನೇ ಮಾರ್ಗ ಸತ್ಯ ಜೀವವಾಗಿದ್ದೇನೆ, ನಾನೇ ಅಬ್ರಹಾಮ್ ಇಸಾಕ್ ಯಾಕೋಬರ ದೇವರಾಗಿದ್ದೇನೆ, ಈ ದರ್ಶನವನ್ನು ಕೊಟ್ಟು ಮಾತನಾಡಿ ಅವ್ರನ್ನ ರಕ್ಷಣೆಗೆ ನಡೆಸಿದ್ದಾರೆ. ಆದರೆ ನಡೆಸಿ ಅವ್ರನ್ನ ಸಭೆಗೆ ತರ್ತಾರೆ. ಸಭೆಯನ್ನು ಬಿಟ್ಟು ಯಾವ ಕಾರ್ಯವೂ ದೇವರಿಗೆ ಇಲ್ಲ. ಯಾಕಂತೇಳಿದರೆ ಆ ಸಭೆ ತನ್ನ ಶರೀರ, ಆ ಸಭೆ ತನ್ನ ಮಂದಿರ. ನೋಡಿ, ಆ ಸಭೆಗೆ ಆ ಸಭೆ ಮೂಲಕವೇ ಇವತ್ತು ಎಲ್ಲ ವ್ಯವಹಾರಗಳನ್ನು ದೇವರು ಮಾಡುವನಾಗಿದ್ದಾನೆ. ಸಭೆ ಅಂತ ಹೇಳುವಾಗ ಲೋಕದಲ್ಲಿ ಸಭೆ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಭೆ ಆಗಲ್ಲ. ಅಡಿಪಾಯ ಬೋಧನೆಗಳು ಇರುವಂಥ ವ್ಯಕ್ತಿ ಆಗಿ, ಅಡಿಪಾಯ ಬೋಧನೆಗಳ ಬಗ್ಗೆ ನಮಗೆ ಬೇರೆ ಎಪಿಸೋಡ್ಗಳಲ್ಲಿ ನಾವು ಕಲಿತೇವೆ. ಸಭೆಗೆ ಇರುವಂಥ ಆ ಅಡಿಪಾಯ ಬೋಧನೆಗಳಲ್ಲಿ ಒಂದು ಮಾನಸಾಂತರ ಹೊಂದಿ, ದೀಕ್ಷಾಸನ ಮಾಡಿ, ಪವಿತ್ರಾತ್ಮ ಭರಿತನಾಗಿ ದೇವರ ವಾಕ್ಯ ಕೇಳ್ತಾ, ಅನ್ಯೋನ್ಯತೆಯಲ್ಲಿ ಹೀಗೆ ಪ್ರಾರ್ಥನೆ, ರೊಟ್ಟಿ ಹೀಗೆಲ್ಲ ಅದರಲ್ಲಿ ಆ ಸತ್ಯ, ಆ ದೇವರ ವಾಕ್ಯದ ಬೋಧನೆಯಲ್ಲಿ ನೆಲೆಗೊಂಡಿರುವಂಥ ವ್ಯಕ್ತಿಯೇ ದೇವರ ಸಭೆಯಾಗಿದ್ದಾನೆ, ದೇವರ ಸಭೆಯಲ್ಲಿರುವಂಥ ವ್ಯಕ್ತಿಯಾಗಿದ್ದಾನೆ. ಈಗ ಅದೇ ಸಭೆ ಹೊರತು, ಆ ವ್ಯಕ್ತಿಯ ಸಭೆಯ ಸದಸ್ಯನೇ ಹೊರತು ನಾವು ಒಂದು ರಿಜಿಸ್ಟ್ರೇಷನ್ ಮಾಡಿ ಸಭೆ ಅಂತ ಒಂದು ಹೆಸರಿಟ್ಟರೆ ಅದು ಪರಲೋಕದಲ್ಲಿ ಯಾವ ರಿಜಿಸ್ಟ್ರೇಷನ್ ಇರಲ್ಲ. ಅದು ಲೋಕದ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ, ಯಾವುದೋ ಒಂದು ಫೈಲಲ್ಲಿ ಇರ್ತದಷ್ಟೇ. ಮತ್ತು ಲೋಕದಲ್ಲಿ ದೇವರ ವಾಕ್ಯದ ಬೋಧನೆಗಳು ಇಲ್ಲದಂಥ ಅನೇಕ ಸಭೆಗಳಿದ್ದಾವೆ. ಲಕ್ಷಾಂತರ ಕೋಟ್ಯಂತರ ಜನ ದೇವರ ವಾಕ್ಯದ ಬೋಧನೆ ಇಲ್ಲದಂಥ ಹೆಸರಿಗೆ ಮಾತ್ರ, ನಾಮ ಮಾತ್ರ ಕ್ರೈಸ್ತರಾಗಿ ಜೀವನ ಮಾಡುವಂಥವ್ರು ಇದ್ದಾರೆ. ಆದರೆ ನಾನು ಹೇಳಿದ್ದು ಸತ್ಯ ಸಭೆ. ಸತ್ಯ ಸಭೆಯ ಮೂಲಕವೇ ದೇವರು ತನ್ನನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ, ಲೋಕದಲ್ಲಿ ಎಲ್ಲ ಜನರಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುವನಾಗಿದ್ದಾನೆ. ಈಗ ತನ್ನನ್ನು ಪ್ರಕಟಿಸಿಕೊಳ್ಳುವಾಗ ತಾನು ಜೀವಂತ ದೇವರು ಎಂಬುದನ್ನು ದೇವರು ತನ್ನ ಮಕ್ಕಳಿಗೆ ಅಥವಾ ಸಭೆಯಲ್ಲಿರುವಂಥ ದೇವಜನರಿಗೆ ಕೊಟ್ಟ ಕೃಪಾವರಗಳ ಮೂಲಕವಾಗಿ ತೋರ್ಪಡಿಸಿಕೊಳ್ತಾ ಇರುವಂಥದ್ದನ್ನು ನೋಡ್ತೇವೆ. ನೋಡಿ, ಅದರಲ್ಲಿ ನೋಡಿದ್ದೇವೆ ಜ್ಞಾನವರ, ವಿದ್ಯಾವರ ಮತ್ತು ನಂಬಿಕೆಯವರ, ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವವರ, ವಿವಿಧ ವಾಣಿಗಳನ್ನಾಡುವವರ, ವಾಣಿಗಳ ಅರ್ಥವನ್ನು ಹೇಳುವವರ ಎಂಬುದಾಗಿ ಇದನ್ನು 3 ಗುಂಪು ಮಾಡಿ ನಮಗೆ ನೋಡ್ಬೋದು. ಭಾಷೆಯ ವರ ಎಂಬುದಾಗಿ, ಅದರಲ್ಲಿ ಒಂದು ವಾಣಿಗಳ ವರ, 2 ವಾಣಿಗಳ ಅರ್ಥವನ್ನು ಹೇಳುವವರ, ಮತ್ತೊಂದು ಪ್ರವಾದನೆ ಕೂಡ ಅದರಲ್ಲಿ ಸೇರ್ತದೆ, ಅದು ಕೂಡ ಮಾತನಾಡುವಂಥ ಒಂದು ವರ. ಮತ್ತು ವಾಣಿಗಳ ಅರ್ಥ ಹೇಳುವಂಥದ್ದು ಪ್ರವಾದನೆಗೆ ಸಮಾನವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಜ್ಞಾನಕ್ಕೆ ಸಂಬಂಧಪಟ್ಟಂಥ ವರಗಳಿದ್ದಾವೆ. ಅದರಲ್ಲಿ ಜ್ಞಾನವಾಕ್ಯವು, ವಿದ್ಯಾವಾಕ್ಯವು ಮತ್ತು ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವವರು, ಅದು ಜ್ಞಾನಕ್ಕೆ ಸಂಬಂಧಪಟ್ಟ ವರಗಳಾಗ್ತವೆ. ಇನ್ನು ಶಕ್ತಿ ಪ್ರದರ್ಶನದ ವರಗಳು ಎಂಬುದಾಗಿ ಅದನ್ನು ನಾವು ನೋಡ್ತೇವೆ. ನಂಬಿಕೆಯ ವರ, ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವಂಥ ವರ. ಹೀಗೆ ಈ ವರಗಳನ್ನು ಕೊಟ್ಟು ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತನ್ನ ಶಕ್ತಿಯನ್ನು ಲೋಕದಲ್ಲಿ ಪ್ರಕಟಿಸ್ತಾ ಇದ್ದಾರೆ, ತನ್ನ ಮಹಿಮೆಯನ್ನು ದೇವಜನರ ಮೂಲಕವಾಗಿ ಪ್ರಕಟಿಸ್ತಾ ಇದ್ದಾರೆ. ಹೀಗೆ ಸಭೆಗೆ ದೇವರು ಸೇವೆಗಳನ್ನು ಕೊಟ್ಟಿದ್ದಾನೆ, ಜೊತೆಯಲ್ಲಿ ದೇವರು ಸೇವೆಯ ಜೊತೆಯಲ್ಲಿ ವರಗಳನ್ನು ಕೊಟ್ಟಿದ್ದಾನೆ. ಇನ್ನು ಸಭೆಯಲ್ಲಿರುವವರಿಗೆ ಸೇವೆ ಬೇಕು. ಸೇವೆ ಬಗ್ಗೆ ನಾವು ವಿವಿಧ ವಿಷಯಗಳನ್ನು ನೋಡಿದ್ದೇವೆ. ಮತ್ತು ಈ ಸೇವೆಗಳನ್ನು ನಡೆಸುವುದಕ್ಕೆ ಬೇಕಾದ ಕೃಪಾವರಗಳು ಬೇಕು. ಮತ್ತು ಸೇವೆ ಮತ್ತು ವರ ಮಾತ್ರ ಇದ್ದರೆ ಸಾಲದು, ಪ್ರೀತಿ ಕೂಡ ಬೇಕು ಎಂಬುದಾಗಿ. ಅದಕ್ಕೆ ಪ್ರೀತಿ ಕೂಡ ತುಂಬ ಇಂಪಾರ್ಟೆಂಟಾಗಿ ನಮಗೆ 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. 1 ಕೊರಿಂಥಿ 12ನೇ ಅಧ್ಯಾಯ ವರಗಳ ಬಗ್ಗೆ ಹೇಳ್ತದೆ. 14ನೇ ಅಧ್ಯಾಯ ವರಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವುದು ಮುಖ್ಯ, ಹೇಗೆ ಮಾಡಬೇಕು, ಅದನ್ನು ಕ್ರಮವಾಗಿ ಒಂದು ಸರಿಯಾದ ಆರ್ಡ್ರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತದೆ. ಆದರೆ ಅದರ 2ರ ಮಧ್ಯದಲ್ಲಿ 13ನೇ ಅಧ್ಯಾಯ ಪ್ರೀತಿ ಬಹಳ ಮುಖ್ಯ ಎಂಬುದಾಗಿ. ಯಾಕಂತ ಹೇಳಿದರೆ ದೇವರ ಪ್ರೀತಿಯೇ ನಮ್ಮನ್ನು ರಕ್ಷಣೆಗೆ ತಂದಿದ್ದು.
ದೇವರ ಪ್ರೀತಿಯಿಂದಲೇ ಅನ್ಯ ಜನರಾಗಿದ್ದಂಥ ನಾವು ಇವತ್ತು ದೇವ ಜನರಾಗಿದ್ದೇವೆ. ನಾವು ನರಕಕ್ಕೆ ಹೋಗತಕ್ಕಂಥ ನಾವು ಈಗ ನಿತ್ಯ ಜೀವ ಪಡೆದುಕೊಂಡಿದ್ದೇವೆ. ಅದಕ್ಕೆ ನಾವು ದೇವರ ಪ್ರೀತಿಯನ್ನು ತೋರ್ಪಡಿಸುವಂಥ ವ್ಯಕ್ತಿಗಳಾಗಿ ಇರಬೇಕು. ಸಭೆ ದೇವರ ಪ್ರೀತಿಯನ್ನು ಪ್ರದರ್ಶಿಸುವಂಥ ಒಂದು ಅಥವಾ ದೇವರ ಪ್ರೀತಿಯನ್ನು ಪ್ರದರ್ಶಿಸುವಂಥ ಒಂದು ಮಾಧ್ಯಮವಾಗಿರಬೇಕು ಎಂಬುದು ದೇವರ ಒಂದು ಚಿತ್ತ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ಸಭೆಯ ಅನೇಕ ಸೇವೆಗಳ ಕುರಿತಾಗಿ ಮತ್ತು ಸೇವಾ ವರಗಳ ಕುರಿತಾಗಿ ನಾವು ತಿಳ್ಕೊಂಡೆವು. ಇವತ್ತು ನಾವು ಕ್ರಿಸ್ತನ ಸಭೆಯಲ್ಲಿರುತ್ತಾರೆ, ನಮಗೂ ಒಂದೊಂದು ಕರ್ತನ ನಮಗೆ ಒಂದು ಸೇವೆಯನ್ನಿಟ್ಟಿದ್ದಾನೆ, ಅದನ್ನು ನಾವು ತಿಳ್ಕೊಳ್ಳೋಣ. ಕರ್ತನ ಸೇವೆಯಲ್ಲಿ ನಾವು ನಿಷ್ಪ್ರಯೋಜಕ ಅಥವಾ ಕರ್ತನ ಸಭೆಯಲ್ಲಿ ನಾವು ನಿಷ್ಪ್ರಯೋಜಕರಲ್ಲ. ನಮಗೆ ದೇವರು ತನ್ನ ಒಂದು ಉದ್ದೇಶವನ್ನಿಟ್ಟಿದ್ದಾನೆ, ಅದನ್ನು ನೆರವೇರಿಸುವುದಕ್ಕೆ ನಾವು ನಮ್ಮ ಜೀವಿತನ ಒಪ್ಪಿಸಿಕೊಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಿಳಿಪಡಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್. ಪ್ರೈಸ್ ದ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.